ಯಾವ ಸೈಡ್ ಇದೆ ನಾವು ಯಾವ ಕಡೆ ಇದ್ದೀವಪ್ಪ ಕೆರೆಗೆ ನಾವು ಹೋಗಿದ್ದೆ ಅವಾಗ ಈಗ ಅಲ್ಲಿಗೆ ಅಲ್ಲಿ ಕಾಣುತ್ತೆ ಇಲ್ಲಿಗೆ ಇಲ್ಲಿಂದ ಕಾಣುತ್ತಾ ಅದು ಇದು ಫೇಸ್ 2 ಸರ್ ಫೇಸ್ 1 ರೈಟ್ ಸೈಡ್ ಆಸ್ ಆಫ್ ನೌ ಇದೆ ಸರ್ ಯಾರು ಊರು ಎಷ್ಟು ಬಂದ್ಬಿಡ್ತಾರೆ ಅಂದರೆ ನೀವೇನು ಮಾಡಿದ್ದೀರಿ ನಿಮ್ಮ ಪಿ ಡಿ ಒ ಯಾರು ಸರ್ ಏನು ಮಾಡ್ತೀರಿ ಸರ್ ಪಿ ಡಿ ಒ ಪಂಚಾಯತಿಯಿಂದ ಮಾಡಿದ್ವಿ ಸರ್ ಪೊಲೀಸ್ನವರು ವಾರದಿಂದನೇ ಹಾಕಿದ್ದೀನಿ ನಾನು ಮಳೆ ಬಂದಾಗಿಂದಲೇ ಪಂಚಾಯತಿ ಸಿಬ್ಬಂದಿ ಪಂಚಾಯತಿ ಕ್ಲೀನಿಂಗ್ ಅಲ್ಲಿಗೆ ಯಾಕೆ ಬಿಡ್ತಾ ಇದ್ದೀರಿ ಮುಂದೆ ನನಗೆ ಕಣ್ಣಿಲ್ಲ ಮುಂದೆ ಈ ಕಡೆ ಬನ್ನಿ ಜನನೇ ಒಳಗಡೆ ಬಿಟ್ಟಿದ್ದೀರಿ ಈಗ ಇದನ್ನು ಹಾಕಿದ ಮೇಲೆ ಇದನ್ನು ದಾಟಿ ಹೋಗಬಾರ್ದು ನೋಡಬೇಕು ಅವರು ಅಷ್ಟೇ ಯಾಕಂದ್ರೆ ಬಿಟ್ಟಿದ್ದೀರಿ ಬಿಟ್ಟಿಲ್ಲ ಸರ್ ಪಂಚಾಯತಿ ಹೆಂಗೆ ಹೋಗ್ತೇವೆ ಹೇಳಿದ್ರೆ ಕೇಳ್ತಾರೆ ಪೊಲೀಸ್ನವರೆಲ್ಲಿದ್ದಾರೆ ಅವರು ಇದ್ದಾರೆ ಸರ್ ನಮ್ಮ ಜೊತೆ ಸರ್ಕಲ್ ಬಂದಿದ್ದಾರಾ ಎಲ್ಲಿ ನಿಮ್ಮ ಸರ್ಕಲಲ್ಲಿ ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಯಾವಾಗ ಬರೋದು ಈ ಜನನೆಲ್ಲ ಬಿಟ್ಬಿಟ್ಟು ತಮಾಷೆ ನೋಡ್ತಾ ಇದ್ದೀರಾ ಏನು ಕಂಟ್ರೋಲ್ ಮಾಡೋದಪ್ಪ ಪ್ರಶ್ನೆ ಅದಲ್ಲ ಅಲ್ಲಿಗೆ ಯಾಕೆ ಬಿಟ್ಟಿದ್ದೀರಿ ಅವರು ಸರ್ ಕೋಡಿ ಸ್ಟಾರ್ಟ್ ಆಗಿ ನೋಡಿದ್ನಲ್ಲಪ್ಪ ಈಗ ಆ ಜನನೇ ಯಾಕೆ ಬಿಡಿ ಸ್ವಲ್ಪ ಈ ಕಡೆ ಬನ್ನಿ ನೀವು ಮಾರ್ಕ್ ಮಾಡಿದ ಮೇಲೆ ದಾಟಿ ಹೆಂಗೆ ಹೋಗ್ತಾರಪ್ಪ ಅವರು ಬಂದ್ಬಿಡ್ತಾರೆ ಯಾವ ಕಡೆ ಬರ್ತಾರೆ ಆ ಕಡೆ ಅಲ್ಲಿ ಬ್ಯಾರಿಕೇಡ್ ಮಾಡಿದ್ದೀರಾ ಯಾಕೆ ಮಾಡಿಲ್ಲ ಏನು ವ್ಯವಸ್ಥೆ ಇಲ್ಲ ಅದೇನೋ ಶುಡ್ ಸ್ಪೀಕ್ ಟು ಯುವರ್ ಎಸ್ ಪಿ ಅವೆಲ್ಲ ಪ್ರಶ್ನೆ ಇಲ್ಲ ನೀವು ಇಲ್ಲ ಅನ್ನೋ ಕಾರ್ಯ ನಿಮ್ಮನ್ನು ಕಳಿಸಿರೋದು ನಾವು ಹಾಂ ನೀವು ಅವ್ರ ಮೇಲೆ ಹೇಳೋದು ನೀವು ಹೇಳ್ಕೊಂಡು ತಮಾಷೆ ನೋಡ್ತಾ ಇದ್ದೀರಾ ಗ್ರಾಮ ಪಂಚಾಯತಿ ಅವರು ರೆವಿನ್ಯೂ ಸ್ಟಾಫ್ ಎಲ್ಲ ಎಲ್ಲಿದ್ದಾರೆ ವೈ ಯು ನಾಟ್ ಮೇಡ್ ಟೀಮ್ಸ್ ನಿಮ್ಮ ಕೆಲಸ ಏನ್ರಿ ತಹಶೀಲ್ದಾರ್ ನೀವು ಟೀಮ್ಗಳು ಮಾಡಿಬಿಟ್ಟು ಹಾಕಕ್ಕೆ ಗೊತ್ತಿಲ್ಲ ನಿಮಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲಿ ವೇರ್ ಆರ್ ದೇ ದೆನ್ ವೈ ಪೀಪಲ್ ಆರ್ ದೇ ಇನ್ಸೈಡ್ ಎಲ್ಲ ತಮಾಷೆ ಆಗ್ಬಿಟ್ಟಿದೆ ನಿಮಗೆಲ್ಲ ಸರ್ ನಿನ್ನೆ ಮಧ್ಯಾಹ್ನವರೆಗೂ ಯಾವ ಡಿಪಾರ್ಟ್ಮೆಂಟಲ್ಲೂ ಇರಲ್ಲ ಸರ್ ಇಲ್ಲಿ ಪೊಲೀಸ್ ಅವ್ರು ಮಾತ್ರ ಎಲ್ಲ ಮೇಂಟೈನ್ ಮಾಡ್ತಿದ್ರು ನಿನ್ನೆ ಮಧ್ಯಾಹ್ನ ಮೇಲೆ ಪಂಚಾಯತಿ ಅವ್ರು ಕೂಡ ಬಂದು ಇಲ್ಲಿ ಕ್ಲೀನ್ ಮಾಡ್ತಿದ್ರು ಸರ್ ಬರೀ ಪೊಲೀಸ್ ಅವ್ರು ಮಾತ್ರನೇ ಸರ್ ಇರೋದು ಪಂಚಾಯತಿ ಕಡೆಯಿಂದ ಏನಿಲ್ಲ ಸರ್ ಮೊನ್ನೆ ಎಲ್ಲ ಜನಗಳು ಬಂದು ಎಲ್ಲ ಗಲೀಜೆಲ್ಲ ಹಂಗೆ ಇತ್ತು ಸರ್ ಡೈಪರ್ಸ್ ಇಂದ ಹಿಡಿದು ಅದನ್ನು ಕೂಡ ಇದು ಮಾಡಕ್ಕೆ ಯಾರಿಲ್ಲ ಸರ್ ಈಗ ನೀವಲ್ಲಿ ಇದನ್ನ ಏನೋ ಡಿ ಫೋಟೋ ಹಾಕಿದ್ದೀರಾ ಬೋರ್ಡ್ ಇಲ್ಲ ಸರ್ ಇವತ್ತು ಕ್ಲೀನ್ ಮಾಡಿ ಎಲ್ಲ ಅಂಗಡಿಗಳಿಗೂ ಡಸ್ಟ್ಬಿನ್ ಕೊಟ್ಟಿದ್ದಾರೆ ಬೋರ್ಡ್ ಇಲ್ಲಿ ಎಲ್ಲಿ ಹಾಕಿದ್ದೀರಿ ವಾಹನ ಇಲ್ಲೇ ನಿಲ್ಸ್ಕೊಂಡಿದ್ದೀವಿ ನೀವು ವಾಹನ ನಿಲ್ಲಿಸ್ಕೊಳ್ಳೋದಿಲ್ಲ ರೀ ಜನಕ್ಕೆ ಎಜುಕೇಟ್ ಮಾಡೋಕ್ಕೆ ಬೋರ್ಡ್ ಎಲ್ಲ ಹಾಕಿದ್ದೀರಿ ನೀವು ವಿಸಿಟೇ ಮಾಡಿಲ್ವಾ ನಿನ್ನೆ ಮೊನ್ನೆಲ್ಲ ಎಲ್ಲಿ ಮೊನ್ನೆ ಮಾಡಿದ್ರಿ ಮಾಡಿ ಎಲ್ಲ ಏನು ನಿಮ್ಮ ಫೋಟೋ ಎಲ್ಲ ನೋಡಲಿಲ್ಲ ಇಲ್ಲಿ ನೀವು ಬಂದಿದ್ದು ನೀವು ಇಷ್ಟೊಂದು ಇರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡಿದರೆ ಈ ವಿಚಾರದಲ್ಲಿ ಹೆಚ್ಚು ಕಡಿಮೆ ಆದರೆ ಯಾರು ನೀವು ಒಳಗಡೆ ಹೋಗ್ತೀರಿ ನೀವು ತಹಶೀಲ್ದಾರ್ ಪೊಲೀಸ್ನವರು ದೊಡ್ಡ ಟೀಮ್ ಮಾಡ್ರಿ ಈಗ ಅವ್ರ ಸಿಬ್ಬಂದಿ ಅಂತಲ್ಲ ಕ್ಲೀನಿಂಗ್ ಸಿಬ್ಬಂದಿ ಸಪ್ರೇಟ್ ಮಾಡಿ ನೋಡ್ಕೊಳ್ಳೋಕೆ ಸಪ್ರೇಟ್ ಮಾಡಿ ನಿಮಗೆ ಪ್ರವಾಸಿ ಮಿತ್ರ ಬೇರೆ ಕೊಟ್ಟಿದ್ದೀವಿ ಇನ್ನೆಷ್ಟು ಕೊಡ್ಬೇಕು ನಾವು ನಿಮಗೆ ರೆವಿನ್ಯೂ ಸ್ಟಾಫ್ ನೀವು ಒಂದು ಮೀಟಿಂಗ್ ಮಾಡೋಕ್ಕಾಗಲ್ವ ತಹಶೀಲ್ದಾರ್ ನೀವು ಇಬ್ಬರು ಕೂತ್ಕೊಂಡು ಎಲ್ಲ ನಾವೇ ಹೇಳ್ಬೇಕಾ ಒಂದು ಟೀಮ್ ಮಾಡಿಬಿಟ್ಟು ಒಬ್ಬೊಂದು ಟೀಮ್ನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅವ್ರಿಗೆ ಹಾಕ್ಲಿಕ್ಕಾಗಲ್ಲ ರೊಟೇಷನ್ ಮೇಲೆ ಕ್ಲೀನಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ನಿಮ್ಮದು ಯಾರು ಪಿ ಡಿ ಒ ಯಾರು ನೀವೇ ಪಿ ಡಿ ಒ ಸೆಕ್ರೆಟರಿ ಯಾರು ನೀವು ಸೆಕ್ರೆಟರಿ ಇದ್ದೀರಿ ಪಿ ಡಿ ಒ ಇದ್ದೀರಿ ಇದೇನು ಕಂಟಿನ್ಯೂಸ್ ಆಗಿರುತ್ತಾ ಯಾವುದೋ ಮಳೆ ಬಂದ ಸಂದರ್ಭದಲ್ಲಿ ಈ ರೀತಿ ಇರುತ್ತೆ ಒಂದು ವಾರ ಕೂಡ ನೀವು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದ್ರೆ ಏನ್ರಿ ಒಂದು ಆಫೀಸ್ ಆರ್ಡರ್ ಹಾಕ್ರಿ ನೀವು ಯು ಆರ್ ಎ ತಾಲೂಕ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆ್ಯಂಡ್ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಯು ಶುಡ್ ಪುಟ್ ಅಪ್ ಇನ್ ಆರ್ಡರ್ ಅದೇನು ಮಾಡಿದ್ದಾರೆ ಸರ್ ಯಾರು ಕಾಂಟ್ರಾಕ್ಟ್
ಕಾಂಟ್ರಾಕ್ಟರ್ ಶ್ರೀರಾಮ್ ಇಚ್ಛಿಸಿ ಅಂತ ತಮಿಳ್ನಾಡು ಮತ್ತೆ ಇನ್ನೂ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ದೀವಿ ಸರ್ 5 ಕೋಟಿ ನಾವು ಆಲ್ರೆಡಿ ಡೇವಿಡ್ ಸರ್ ಬಟ್ 5 ಕೋಟಿ ಹಾಕಿದ್ರು ಈಸ್ ನಾಟ್ ಏಬಲ್ ಟು ಕಮ್ ಸರ್ ಈ ಪ್ರಾಬಲಿ ನೆಕ್ಸ್ಟ್ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡಿ ಅಂಥವ್ರನ್ನ ಯಾಕೆ ಇಟ್ಕೋತೀರಿ ಈಗ ನೋಡಿ ನಿಮ್ಮದು ಫುಲ್ ಫ್ರೈಜ್ ಅಲ್ಲೂ ಆಗ್ತಾ ಇದೆ, ಬರೋ ನೀರೆಲ್ಲ ಸೋರಿಕೆ ಆಗ್ತದೆ, ಅಥವಾ ನೀರು ಜನಗಳಿಗೆ ಕೊಡೋಕೆ ಆಗದೇ ಮೇಲೆ ಮತ್ತೆ ನಾವು ಇನ್ನೇನು ಕೊಡೋಕ್ಕೆ ಸಾಧ್ಯ? ಪ್ರಪೋಸಲ್ ಈಗ ಸರ್ ಅಮೃತ್ ಸಿಟಿಯಿಂದ ಪೆಂಡಿಂಗ್ ಆಗ್ಬಿಟ್ಟಿದೆ. ಮೊನ್ನೆ ಚೇರ್ಮನ್ ಮೀಟಿಂಗ್ ಮಾಡಿದ್ರು ಸರ್, ಅದಕ್ಕೆ ಹ್ಯಾಸ್ ಗಿವನ್ ಒಂದು ಮಂತಲ್ಲಿ ಅದನ್ನು ಅಂದರೆ ನಿಯರ್ಲಿ 3 months ಆಫ್ ಯಾವಾಗ ಆಗಿದೆ ವರ್ಕೌಟ್ ಎಲ್ಲ? ಸರ್ ಇದು 2021 ಸರ್. 21 ಇಲ್ಲಿವರೆಗೂ ಹೆಂಗೆ ಇಟ್ಕೊಂಡಿದ್ದೀವಿ ಅವ್ರನ್ನ? ಅದನ್ನೇ ಸರ್ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡೋಕೆ ಹೋದರೆ ಅಲ್ಲಿ ರಿಸಲ್ಟ್ ಬರಲ್ಲ ಸರ್. ಇನ್ನೂ ಎಷ್ಟು 5 ಕಿಲೋಮೀಟರ್ 5 ಕಿಲೋಮೀಟರ್ ಸರ್, 5 ಕಿಲೋಮೀಟರ್ 2 ಓವರ್ ಟ್ಯಾಂಕನ್ನು ಕನ್ಸ್ಟ್ರಕ್ಷನ್ನ ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀವಿ ಸರ್. ಎಷ್ಟು ಕಂಪ್ಲೀಟ್ ಅವಾಗ ಎಷ್ಟಾಗುತ್ತೆ OSTಗಳು? ಸೊ ಅದೇ ಇನ್ನೂ 2 ಸೇರ್ಸಕ್ಕೊಂದು ಸರ್. ಈಗ ಫಂಕ್ಷನಲ್ ಎಷ್ಟಿದೆ? ಫಂಕ್ಷನಲ್ಲಿ ಈಗ ನಿಯರ್ಲಿ ಒಂದು 5 to 6 ಇದೆ ಸರ್. ಅಷ್ಟೇ ಅಷ್ಟೇ ಸರ್. ಬಾಕಿ ನೀರು ಪಂಪ್ ಮಾಡೋಕ್ಕಾಗ್ತಿಲ್ಲ. ಅವಾಗೇನಾಗುತ್ತೆ ಸರ್, ಇಲ್ಲಿ ಅಡಿಷನಲ್ ಪಂಪನ್ನು ಅದರಲ್ಲಿ ಇದೆ ಸರ್ ಪ್ರಾವಿಷನ್. ಈಗ ವಾಟ್ ಈಸ್ ಯುವರ್ ಆ್ಯಕ್ಚುಯಲ್ ರಿಕ್ವೈರ್ಮೆಂಟ್ OHT? ಓವರ್ ಟ್ಯಾಂಕ್ ಸರ್ ಇನ್ನೂ ಅಡಿಷನಲ್ ಬೇಕು ಸರ್, ಇನ್ನೂ 4 ಓವರ್ ಟ್ಯಾಂಕ್ ನೀವು ಅದನ್ನ ಪ್ರಪೋಸ್ ಮಾಡ್ತೀವಿ ಇದೆ ಸರ್. ನಮ್ಮ ಮತ್ತೆ ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಆಗಿ ನೀವು ಸಮಸ್ಯೆನ ನೋಡದೆ ಹೋದ್ರೆ ಸಮಸ್ಯೆ ಬಗೆಹರಿಯೋದೇ ಇಲ್ಲ. ಬಟ್ ಜನ ಕೇಳೋದಿಲ್ಲ ಅಂತ ಅಂದ್ಬಿಟ್ಟು ನೀವು ಇಷ್ಟು ನೀರು ಹರ್ಕೊಂಡು ಎಲ್ಲಿ ಹೋಗ್ತಾ ಇದೆ? ಈಗ ನೀರು ರಾಮ ಸಮುದ್ರ ಎಲ್ಲಿ ಹೋಗುತ್ತೆ? ತಮಿಳ್ನಾಡಿಗೆ ಹೋಗುತ್ತೆ ಸರ್. ಸರ್ ಇನ್ನೊಂದು BGML ಇರೋ ಪ್ರದೇಶಕ್ಕೆ ಇವಾಗ ಕೂಡ 3 ಬಿಂದಿಗೆ ಅದೇ ಸರ್ 3 ಬಿಂದಿಗೆ 10 ರೂಪಾಯಿ ಸರ್. 20 ವರ್ಷದಿಂದ ನೀರಿಲ್ಲ ಸರ್ ಜನಕ್ಕೆ. ನೀರಿಲ್ಲ ಖುಷಿಯಾಗಿದ್ದೀರಲ್ಲ ನೀವು ಸರ್? ನೀರಿಲ್ಲದೆ ದುಡ್ಡು ಕೊಟ್ಕೊಂಡಿದ್ದೀರಿ ಏನ್ ಸರ್ ದುಡ್ಡು ಏನ್ ಮಾಡೋದು? ಬೇರೆ ಆಪ್ಷನ್ ಇಲ್ಲ ಅಲ್ಲ ಸರ್. ನೀರು ಹರ್ಕೊಂಡು ಹೋಗ್ತಾ ಇದೆ ಬೇರೆ ಸರ್. ನಮ್ದು BGM 18 ವಾರ್ಡ್ಗೆ ನೀರು ಹೆಂಗ್ ಸಿಕ್ಕುತ್ತೆ? ವಿಲೇಜ್ ಕಡೆಯಿಂದ ತಂದು ಬರ್ತಾರೆ ಸರ್. ಅದು ಯಾವ್ದು ಟೆಸ್ಟ್ ಕೂಡ ಮಾಡೋದಿಲ್ಲ, ಎಲ್ಲ ಜನರು ಹಂಗೆ ಕುಡಿತಾ ಇದೀವಿ ಸರ್ ನಾವು. ಇದರಿಂದ ಕಿಡ್ನಿ ಸಮಸ್ಯೆ ಎಲ್ಲ ಪ್ರಾಬ್ಲಮ್ ನಡೀತಾ ಇದೆ ಸರ್. ಎಲ್ಲ BGML ಪ್ರದೇಶದಲ್ಲಿ ಇರೋರು ಎಲ್ಲ BGML ಅಂತ ಬಡವರು ಇವಾಗ ನಮ್ಮ ಕೈಯಿಂದ ದುಡ್ಡು ಒಂದು ತಿಂಗಳಿಗೆ 3 ಸಾವಿರ ಕೊಡ್ಬೇಕು ಸರ್ ನಾವು ನೀರು ಮಾತ್ರ. ಇವ್ರು ನೀರು ಕೊಟ್ಟರೆ ಕೂಡ ನಾವು ಬಿಲ್ ಕೊಡ್ತೀವಿ. ನಾವು BGML 18 ವಾರ್ಡ್ಗೆ ನೀರು ಕೊಟ್ಟರೆ ನಾನು ಪೇಮೆಂಟ್ ಕೊಡ್ತೀನಿ. ಒಂದಮೇಲೆ ಬೆಮ್ಮಲ್ಲು ಮತ್ತು BGML ಎರಡೂ ನಿಲ್ಲಿಸ್ಬಿಡ್ತಾರೆ ಸರ್. ಅವಾಗ ಡ್ರೈ ಆದಮೇಲೆ ಮತ್ತೆ ಇದು ಕನ್ಸ್ಟ್ರಕ್ಷನ್ ಓವರ್ಫ್ಲೋ ಆದರೆ 2017 ಸೊ ಹಾಗಾಗಿ ಡ್ಯೂರಿಂಗ್ ದಟ್ ಪೀರಿಯಡ್ ಅವರು ಕ್ಲೋಸ್ ಮಾಡಬೇಕು ಸರ್, ದುಡ್ಡು ಕೊಡ್ತಾರೆ. ಹಾಗಾಗಿ ಅವ್ರದ್ದು ಓನ್ ಡಿಸ್ಟ್ರಿಬ್ಯೂಷನ್ ಪ್ರಪೋಸಲ್ ರೆಡಿ ಮಾಡಿ ಮೀಟಿಂಗ್ ಕೋಲಾರದಲ್ಲಿ ನಿಮ್ಮ ಆಫೀಸರ್ಸ್ ಎಲ್ಲ ಕರೆಸಿ, ಆಮೇಲೆ ನಗರಸಭೆಯವರು ಬರಲಿ. ನೀವು ಈ ಕಡೆ ನೀವು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅಥವಾ ಹ್ಯಾಂಡಿಂಗ್ ಓವರು ಆಗ್ತಾ ಇಲ್ಲ. ನಂಬರ್ 1 ನಮ್ಮಲ್ಲಿ ಇಷ್ಟು ಯಥೇಚ್ಛವಾಗಿ ನೀರು ಬರ್ತಾ ಇದೆ. ನೀರು ಬಂದರೆ ಅದನ್ನು ಬಳಸ್ಕೊಳ್ಳೋ ಅಂಥ ಕೆಪಾಸಿಟಿ ನಮ್ಮಲ್ಲಿ ಇಲ್ಲ. ದಟ್ ಈಸ್ ವೆರಿ ಬ್ಯಾಡ್. ಆಮೇಲೆ ಯಾವುದೋ ಹಳೆ ಕಾಲದ್ದು ನೀವು ಮಿಷನರೀಸ್ ಇಟ್ಕೊಂಡು ಈಗ ಇರುವ ಪಾಪ್ಯುಲೇಷನ್ ನೀವು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂತಂದಮೇಲೆ ದೆನ್ ಇಟ್ ಈಸ್ ಎ ಫೇಲ್ಯೂರ್. ರೆಡಿ ಮಾಡಿ ಹಂಪಿನಲ್ಲಿ ದೊಡ್ಡ ಸ್ಟೋರೇಜ್ ಮಾಡೋಕ್ಕೆ KC ಇದೆ ಸರ್. BGML ಮಾಡಿದ್ದಾರೆ. ನಾನು ಹೋಗಿ ಒಂದು ವಾರಕ್ಕೆ ಮುಂಚೆ ಹೋಗಿದ್ದು KC ಎಲ್ಲೆಲ್ಲಿದೆ ಅಂತ ಸ್ಟೋರೇಜ್ಗೆ ಅಂತ ಒಂದು ಬ್ಲಾಕ್ ಮಾಡಿದ್ದಾರೆ ಸರ್. ಚೆನ್ನಾಗಿದೆ ಸರ್. ಸ್ಟೋರೇಜ್ಗೆ ನೀರು ಸ್ಟೋರ್ ಮಾಡೋಕ್ಕೆ ವ್ಯವಸ್ಥೆ ಇದೆ ಸರ್. ಇಲ್ಲಿಂದ ಪಂಪ್ ಮಾಡಿದ್ರೆ ಮಾಡಬೇಕು ಸರ್ ಅಷ್ಟೇ ಸರ್. ವಾಟ್ ಇಸ್ ದ ಕೆಪಾಸಿಟಿ ಸರ್? 348 MCF. ಇಲ್ಲಾಂದ್ರೆ ಮಾಡಿದ್ರೆ ಸರ್ ಡೀಸಿಲ್ಟು ನಿಯರ್ಲಿ ಒಂದು ನಮ್ಗೆ ಗೊತ್ತಿರಂಗೆ ಸರ್ ನಿಯರ್ಲಿ 50 MCF ಆಲ್ಮೋಸ್ಟ್ ಕಡಿಮೆ ಆಗ್ಬಿಟ್ಟಿದೆ. ಅದು ಡೀಸಿಲ್ಟಿಂಗ್ ಪ್ರಪೋಸಲ್ ಇಟ್ಕೊಂಡ್ವಿ. ಬಟ್ ಏನಾಗಿದೆ ಸರ್ 2021 ಆದಮೇಲೆ ಸರ್ ನಿಯರ್ಲಿ 999 acres 1000 ಎಕರೆ 1400 ಚಿಲ್ಲರೆ ಎಕರೆ ಇದೆ ಸರ್. 1000 ಎಕರೆ ಅಲ್ಲ, ದೆನ್ ಇಂಟೇಕ್ ಕೆಪಾಸಿಟಿ ಹೋಲ್ಡಿಂಗ್ ಕೆಪಾಸಿಟಿ ಮಸ್ಟ್ ಬಿ ಮೋರ್ ಅಲ್ವಾ? ಇಲ್ಲ ಸರ್, ಅಂದರೆ ಡೆಪ್ತು ಕಡಿಮೆ ಇದೆ. ಡೆಪ್ತ್ ಕಡಿಮೆ ಇದೆಯಾ? ಆಯಿತು, ನೀವು ರೀಸಿಲ್ಟ್ ಮಾಡಿದರೆ ಅಟ್ಲೀಸ್ಟ್ ಯು ಕ್ಯಾನ್ ಇನ್ಕ್ರೀಸ್ ದಿ ಹೌದು ಸರ್, ಕೆಪಾಸಿಟಿ. ಡೀಪನಿಂಗ್ ಮಾಡ್ಕೋಬೇಕು ಸರ್. ತಾವೇಳಂಗೆ ಡೀಪನಿಂಗ್ ಮಾಡ್ಕೊಂಡ್ರೆ ಇಲ್ಲಿ ಓವರ್ಫ್ಲೋ ಏನು ಹೋಗ್ತಿದೆ ಇದು ಅಸೆಸ್ ಮಾಡ್ಕೊಂಡು ಸರ್ ಒಂದು 5 ವರ್ಷದ ಡೇಟಾ ತೊಗೊಂಡು ಇದನ್ನು ಸ್ಟಾಪ್ ಮಾಡೋಕ್ಕಾಗ್ತಾ ಇಲ್ವಾ? ಇಲ್ಲ ಸರ್, ಅಲ್ಲಿ ಇದಾಗುತ್ತೆ ಅದು ಅದು submerged floating ಆಗುತ್ತಾ? ಆಗ್ಬಿಡ್ತದೆ. ಹೌದು ಸರ್, ಸಬ್ಬರ್ಜೆಂಟ್ ಆಗ್ಬಿಡ್ತದೆ. ಈ ಕಡೆ ಊರುಗಳಿದೆ, ಹಳ್ಳಿ ಕಡೆ ಅದನ್ನ ನೋಡೇ ಇದು FTL ಫಿಕ್ಸ್ ಮಾಡಿರ್ತಾರೆ. ಬಟ್ ಯು ಹ್ಯಾವ್ ವಾಲ್ವ್ಸ್ ಇದೆ, ಹೌದು ಗೇಟ್ಸ್ ಸರ್, ಇದೆ. ಗೇಟ್ಸ್ ಇದೆ. ತಾವೇಳಂಗೆ ಡೀಪನಿಂಗ್ ಮಾಡ್ಕೊಂಡು ಈ ಗೇಟ್ಸನ್ನು ಹಾಕೋಕ್ಕಾಗಲ್ಲ ಸರ್, ಯಾಕಂದರೆ ಅಲ್ಲಿ ಸಬ್ಬರ್ಜೆನ್ಸ್ ಆಗುತ್ತೆ. ಗೇಟ್ ಲೆವೆಲ್ ಇದೇ ಇಟ್ಕೋಬೇಕು, ಡೀಪನಿಂಗ್ ಮಾಡ್ಕೋಬೇಕು ಸರ್. ಡೀಸಿಲ್ಟಿಂಗ್ ಪ್ಲಸ್ ಡೀಪನಿಂಗ್ ಆಗ ಕೆಪಾಸಿಟಿ. ಈ ಪ್ರಪೋಸಲ್ ಯಾಕೆ ನಿಮ್ಮ ಬೋರ್ಡ್ ಇಷ್ಟು ವರ್ಷ ಯಾಕೆ ತಗೊಳ್ತಾ ಸರ್ ಇಲ್ಲ? ನಾವು ಮಾಡ್ಕೊಂಡಿದ್ದೀವಿ ಸರ್. ಮೊನ್ನೆ ನಾವು ಬರೋಕ್ಕಿಂತ ಮುಂದೆ ಸರ್ UD ಸೆಕ್ರೆಟರಿ ಬಂದಿದ್ದಾರೆ, ರಾಜೇಂದ್ರ ಸರ್. ಫಂಡ್ ಕೊಡ್ತೀನಿ ಸರ್ ರೆಡಿ ಮಾಡೋಣ ಅಂತ ಬಟ್ ಫಂಡ್ ಕೊಟ್ಟಿದ್ರೆ ಪ್ರಾಬ್ಲಮ್ ಇಲ್ಲ ಸರ್. ತಾವು ಹೇಳ್ದಂಗೆ ಡೀಸಿಲ್ಟಿಂಗ್ ಮಾಡಿದ್ರೆ ಸ್ಟೋರೇಜ್ ಕೆಪಾಸಿಟಿ ಡೀಪನಿಂಗ್ ನೋಡಿ, ಇಲ್ಲಿಂದ ರಾಮಸಾಗರ್ಗೆ ಹೋಗುತ್ತಾ? ರಾಮಸಾಗರ ತಮಿಳ್ನಾಡು ಹೋಗಿ ಮತ್ತೆ ಸಮುದ್ರಕ್ಕೆ ಹೋಗ್ಬಿಡುತ್ತೆ ಸರ್. ಈಗ ಸಮುದ್ರ ಸರ್ ಅಷ್ಟೇ. ಅಲ್ಲಿ ದಾಟಿದ್ರೆ ನಿಯರ್ಲಿ ಒಂದು 100 MCF ಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೋಬೇಕು ಸರ್. ಯಾಕಂದರೆ ಈ ಅಷ್ಟು ಓವರ್ಫ್ಲೋ ಆಗ್ತಿದೆ ಈಗ 4 ದಿನದಿಂದ ಕಂಟಿನ್ಯೂಸ್. 4 ದಿನನಾ 13 days ಸರ್? 13 ಡೇಸ್ ಹೋಗ್ತಾ ಇದೆ ಸರ್, 4 ದಿನ ಇಲ್ಲ ಸರ್. ಈಗ ನಾನು ಕೇಳ್ತಿರೋ ಪ್ರಶ್ನೆಗಳಿಗೆ ನೀವು ಉತ್ತರ ಇರಬೇಕಾಗಿತ್ತು. ನಾನು ಐ ಆಮ್ ನಾಟ್ ಎ ಟೆಕ್ನಿಕಲ್ ಮ್ಯಾನ್.
but I can understand that a lot of water is being wasted and there has not been a proper policy and understanding of the problem. ನೆಕ್ಸ್ಟ್ ನೀವು ಮಂಡೇ ಇವರು ಎಕ್ಸ್ಪರ್ಟ್ಸ್ ಬರ್ತಾರಲ್ಲ, ವಿತ್ ಹಿಮ್ ಯು ಕಮ್ ಬ್ಯಾಕ್. ಐದರ್ ಮಂಡೇನೇ ಅಂದರೆ ಅವತ್ತೇ ಮೀಟಿಂಗ್ ಮಾಡೋಣ. ಓಕೆ, ಅವ್ರು ಯಾವತ್ತು ಬರ್ತಾರೆ ಅವತ್ತು ಬಂದಂಗೆ ಬನ್ನಿ, ಅಲಾಂಗ್ ವಿತ್ ಯುವರ್ ಆಫೀಸರ್ಸ್. ನಮ್ಮ ಆಫೀಸರ್ಸು ವಿಲ್ ಕಮ್ ಔಟ್ ವಿತ್ ಎ ಕಾಂಪ್ರಹೆನ್ಸಿವ್ ಪ್ರೋಗ್ರಾಮ್, ಐದರ್ ಟು ರಿಜ್ಯೂವಿನೇಟ್ ಅಂಡ್ ಟು ಪ್ರೊಟೆಕ್ಟ್ ದ ವಾಟರ್ ವಿಚ್ ಇಸ್ ಬೀಂಗ್ ವೇಸ್ಟೆಡ್. ಓಕೆ, ನಿಮ್ಮ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಆಗ್ಬೋದು, OHT ಆಗ್ಬೋದು ಮಾಡಿದರೆ ಇಡೀ ನಮ್ಮ ಬೇತ್ಮಂಗಲ KGF ಪ್ರಾಬ್ಲಮ್ ಆಫ್ ವಾಟರ್ ವಿಲ್ ಬಿ, ಡ್ರಿಂಕಿಂಗ್ ವಾಟರ್ ವಿಲ್ ಬಿ ಸಾಲ್ವ್. ಆಮೇಲೆ ಹ್ಯಾಂಡಿಂಗ್ ಓವರ್ ಕೂಡ ಇಟ್ಸ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ, ವಿಲ್ ರೈಟ್ ಟು ದ ಗವರ್ಮೆಂಟ್. ನಾವು ತಗೋತೀವಿ, ನಾವು ಮಾಡ್ಕೋತೀವಿ, ನಮ್ಗೆ ಕೊಟ್ಬಿಡಿ ಅಷ್ಟೇ. ಸುತ್ತಲೂ ನಮ್ಮ ರೈತರುಗಳೇ ಜಮೀನೇನ ಮಾಡ್ಕೊಂಡಿರ್ತಾರೆ ಅವರು. ಆ ತೆರವು ಮಾಡಿದ್ರೆ ಇನ್ನೂ ಸ್ವಲ್ಪ ಸ್ಟೋರೇಜ್ ಮಾಡ್ಬೋದು. ಎಕ್ಸಾಕ್ಟ್ಲಿ. ಮತ್ತೆ ಸೋರಿಕೆ ಜಾಸ್ತಿ ಆಗಿದೆ. ಸರ್ವೆ ಆಗಿದೆಯಾ? ಇಲ್ಲ ಸರ್, ಬರ್ದಿದ್ದೀವಿ. ಸರ್ವೆ ಮಾಡಿ ಸರ್, ಸರ್ವೆ ಆಗಿದೆ, ಪೊಲೀಸ್ ರಿಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ ಸರ್. ಕಂದಾಯ ಇಲಾಖೆಯಿಂದ ಯಾವುದೇ ಕೆಲಸ ಆಗ್ತಾ ಇಲ್ಲ. ಪೊಲೀಸ್ ರಿಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲ ಸರ್, ಒತ್ತುವರಿ ಆಗಿದೆ ಅಂತ ಲಿಸ್ಟ್ ಮಾಡಿದ್ದಾರೆ, ಪೊಲೀಸ್ ರಿಪೋರ್ಟ್ ಕೊಟ್ಟಿದ್ದಾರೆ. ತೆರವುಗೊಳಿಸ್ತಾ ಇಲ್ಲ ಕಂದಾಯ ಇಲಾಖೆಯಿಂದ. ಪೊಲೀಸ್ ರಿಪೋರ್ಟ್ ನಾವು ಕೊಟ್ಟಿರೋದು. ಬಟ್ ಕಂದಾಯ ಇಲಾಖೆಯಿಂದ ತಾವು ಹೇಳದಂಗೆ ಕೆರೆಗಳು ಯಾವುದು ಒತ್ತುವರಿ ಆಗಿಲ್ಲ. ಬೇಕಾದ್ರೆ ಸಾಹೇಬರನ್ನೇ ಕೇಳಿ, ಒಂದು ಕೆರೆ ಸಾಹೇಬರು ಒತ್ತುವರಿ ಮಾಡಿದ್ದಾರೆ, ತೆರವುಗೊಳಿಸಿದಾರೆ ಕೇಳಿ. ಒಂದು ಕೆರೆನೂ ಬರೀ ಪ್ರೋಸೆಸ್ ಪೇಪರಲ್ಲಿ ಇದೆ. ಒಂದು ಕೆರೆನೂ ಒಂದು ಜಮೀನು ಒತ್ತುವರಿ ಮಾಡ್ತಾ ಇಲ್ಲ ಕಂದಾಯ ಇಲಾಖೆಯಿಂದ. ಪ್ರವಾಸಿ ಮಿತ್ರ ಎಷ್ಟು ಜನ ಇದ್ದೀರಿ ನೀವು ಅಲ್ಲೇ ಎಂಟ್ರಿ ಕ್ಲೋಸ್ ಮಾಡಿ, ಅಲ್ಲಿ ಬ್ಯಾರಿಕೇಡ್ ಹಾಕಿ ಪೊಲೀಸ್ನವರು, ಅಲ್ಲಿ ಎಂಟ್ರೆನ್ಸ್ನಲ್ಲಿ ಹಾಕಿ. ಯಾರು ಬಿಟ್ಟರೆ ಅವ್ರಿಗೆ ಬಿಟ್ಟರೆ ಜನಗಳ ಕಳಿಸಿದ್ರು ಕೂಡ ಇಲ್ಲಿವರೆಗೆ ಬರಬೇಕು. ಇಲ್ಲಿ ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಏನು ಬ್ಲಾಕ್. ದೇ ಶುಡ್ ನಾಟ್ ಎಂಟರ್ ಇನ್ ಟು ದ ವಾಟರ್. ಅದು ಜೋರ್ ಇರಲಿ ಕಡಿಮೆ ಇರಲಿ, ಆ ಪ್ರಶ್ನೆ ಅದಲ್ಲ. ಆಮೇಲೆ ಆ ಕಡೆಯಿಂದ ಬರ್ತಾರೆ ಈ ಕಡೆಯಿಂದ ಬರ್ತಾರೆ ಅಂತೆಲ್ಲ ಕತೆ ಹೇಳಬೇಕು. ನಾನು ಮಾಡಿಬಿಟ್ಟು ಇಲ್ಲಿಂದ ಒಬ್ಬರು ಒಳಗಡೆ ನೀರೊಳಗಡೆ ಬಿಡಬೇಡಿ. ಸರಿ ಸರ್. ಖರಾಬಾ? ಮತ್ತೆ ಯಾರು ಬೇಕಾದ್ರೆ ಹೆಂಗೆ ಬೇಕಾದ್ರೆ ಬಿಟ್ಟಿದ್ದೀರಿ, ಬೋರ್ಡ್ ಹಾಕ್ಬೇಕು ಗೊತ್ತಿಲ್ಲ. ಯಾರು ವಿಲೇಜ್ ಅಕೌಂಟೆಂಟ್ ಯಾರು? ಹಾಂ, ಇಲ್ಲಿ ನಿಮ್ಮ ಗ್ರಾಮ ಸಹಾಯಕ ಯಾರು? ಇಷ್ಟು ಜನ ಏನು ದನ ಮೀಸಾಕಿದ್ದೀರಾ? ಹಾಂ, ಸರ್ಕಾರಿ ಜಾಗ ಅಂತ ಗೊತ್ತಿದೆ, ಇದನ್ನು ಕ್ಲೀನಾಗಿ ಇಟ್ಕೊಳ್ಳೋಕೆ ಬರೋದಿಲ್ಲ. ಅನ್ಗೇಟೆಡ್. ಸೊ ಆ ಲೆವೆಲ್ ಎರಡು ಸೇಮ್ ಇರ್ತದೆ. ಇವತ್ತು ನೀರು ಕಡಿಮೆ ಇದೆ ಸರ್, ಲಾಸ್ಟ್ ವೀಕ್ ಫುಲ್ ನೀರಿತ್ತು. ಅವಾಗ ಬಿಟ್ಟಿಲ್ಲ ಸರ್, ಪೊಲೀಸರು ಫುಲ್ ಸೇಫ್ಟಿ ಕೊಟ್ಟರು ಸರ್. ಪೊಲೀಸ್ ನೀರು ಜಾಸ್ತಿ ಆದ್ರೆ ಅವರೇ ಬಿಡಲ್ಲ, ಅವ್ರು ಬಿಡೋದಿಲ್ಲ ಸರ್. ನಮ್ಗೆ ಗೊತ್ತಾಗಲ್ಲ, ನಾವೆಲ್ಲೆಲ್ಲ ಇರ್ತೀವಿ, ಅಲ್ಲೆಲ್ಲ ಆಟ ಆಡ್ತಾ ಎಲ್ಲೋ ಹೊಟ್ಟೋಗ್ತಾರೆ ಅವರು ಮಕ್ಕಳೆಲ್ಲ. ಖುಷಿಯಲ್ಲಿ ಗೊತ್ತಾಗೋದಿಲ್ಲ, ಜೋಶಲ್ಲಿ. ಲಾಸ್ಟ್ ಟೈಮ್ ಕೊಡಿ ಆದಾಗ ಪ್ರಾಣ ಹೋಗಿತ್ತು ಸರ್, ಇಲ್ಲ ಹೊಡ್ಕೊಂಡು ಹೋಗ್ಬೋದು. ಒಂದು ಬೋರ್ಡ್ ಇಲ್ವಲ್ರಿ, ಒಂದು ಬೋರ್ಡ್ ಇಲ್ವಲ್ರಿ. ಇಲ್ಲೊಂದು ಮಕ್ಕಳು ಕೇರ್ ತಗೊಳ್ಳಿ, ಶುಚಿತ್ವ ಕಾಪಾಡಿ. ಬೋರ್ಡಲ್ಲಿ ಲಾಸ್ಟ್ ಇವತ್ತೇ ಕಾಣಿಸ್ತಾರ ಸ್ಟಾಪ್ ಇವತ್ತೇ ಕಾಣಿಸ್ತಾರ ಸ್ಟಾಪ್ ಅಲ್ಲ ಹಾಕ್ಸಿದ್ರು, ಈ ಕಡೆಗೆ ಹಾಕ್ಸಿಲ್ಲ. ಗಾಡಿ ತಗೊಂಡಿದ್ದೀರಾ? ಇಲ್ಲ ಸರ್, ಇಲ್ಲಿ ನಮ್ಮ ತುಕಾರಾಮ್ ಬಂದಿದ್ದಾರಂದ್ರೆ ಇಲ್ಲ ಸರ್, ರಜಾ ಯಾರು ಬಂದಿದ್ದಾರೆ? ಹಾಂ, ಎಲ್ಲಿ ಅವರು ನಿಮ್ಮ ಐಡಿ? ರಜೆ ಮೇಲೆ ಯಾರಿಗೆ? ನಮಗೇನು ಇನ್ಫಾರ್ಮ್ ಮಾಡಿಲ್ವಲ್ಲ. ಸರಿ, ನೀವು ಹೇಳಿ ಏನು ಮಾಡ್ಬೋದು ಅಂತ. ಸರ್, ಇಲ್ಲಿ ಸೇಫ್ಟಿ ಮೆಜರ್ಸ್ ಮಾಡಿ ಪಬ್ಲಿಕ್ನ ಅಲೌ ಮಾಡ್ಬೇಕು ಸರ್. ಬಿಕಾಸ್ ಇದು 4 ವರ್ಷಕ್ಕೆ 5 ವರ್ಷಕ್ಕೆ ಒಂದ್ಸತಿ ಸರ್ ಪಬ್ಲಿಕ್ಗೆ ಬೇತ್ಮಂಗಲ ಕೋಡಿ ಹೋಗ್ತಾ ಇದೆ ಅಂದರೆ ಎಲ್ಲಿಂದ ಬರ್ತಾರೆ ಸರ್. ಟೂರಿಸ್ಟ್ ಸ್ಪಾಟ್ ಆಗೋಗಿದೆ ಸರ್. ಇದಕ್ಕೆ ಸೇಫ್ಟಿ ಮಾಡಿ ಬಿಟ್ರೆ ಚೆನ್ನಾಗಿರುತ್ತೆ. ಅಲೌ ಮಾಡ್ತೀರಾ ಬಿಡೋದು ಕಷ್ಟ. ಸೇಫ್ಟಿ ಮಾಡಿದ್ರೆ ಅಕ್ಷಮಿತ್ ಅವ್ರು ಹೊಡ್ಕೊಂಬಂದ್ರೆ ಅನ್ನೋ ಇಲ್ಲ, ಆ ಕಡೆಗೆ ನೀವು ಹೇಳೋದು. ಹಾಂ ಸರ್, ಅವಾಗ ಜನಗಳು ಸ್ವಲ್ಪ ಅಟ್ಲ ಅಮೆಂಡ್ಮೆಂಟ್ ಮಾಡ್ಬೋದಾ? ಆ ಕಡೆ ಎಂಬ್ಯಾಂಕ್ಮೆಂಟ್ ಇದೆಯಲ್ಲ, ಅಲ್ಲಿ ಕಂಟಿನ್ಯೂ ಮಾಡ್ಬೋದಾ? ಸಾರ್ವಜನಿಕರಿಗೆ ಸಿಗೋದೇ ಒಂದು 4 ವರ್ಷ. ಹೌದು ಸರ್, ಇಂಥ ಒಂದು ಇದನ್ನು ಬಿಟ್ಟಿಲ್ಲ ಅಂದ್ರೆ MS ಪೈಪ್ ಮಾಡ್ಬೋದು ಸರ್. ಹ್ಯಾಂಡ್ ರೈಲಿಂಗ್ಸ್ ಹಾಕೋದು ಮಾಡಿಬಿಟ್ರೆ ಸರ್, ಮಾಡಿಬಿಟ್ರೆ ಸರ್ ತುಂಬಾ ಜನ ಬರ್ತಾರೆ ಸರ್ ಇಲ್ಲಿ. ಸರ್ ಬ್ರಿಟಿಷ್ ಕಾಲದಲ್ಲಿ ಇಲ್ಲಿ ಬೋಟಿಂಗ್ ಇತ್ತು ಸರ್. ಹಾಂ ಸರ್, ಇತ್ತು ಸರ್, ಈಗೆಲ್ಲ ಏನಿಲ್ಲ ಸರ್. ಮಾಡಿದ್ದೀನಿ ಸರ್, ಇಷ್ಟಿನೇ ನಮ್ಮ ವಾಟ್ಸಪ್ ಮಾಡಿದ್ದೀನಿ.
ಬೇತ್ಮಂಗಲ ರಾಮಸಾಗರ ಅಂದ್ರೆ ಅದು ನೋಡಕ್ಕೇನೆ ಬರ್ತಾರೆ ಸರ್, ಎಲ್ಲಿಂದ ಬರ್ತಾರೆ ಸರ್, ಬಂದು ಮತ್ತೆ ಅವ್ರು ರಿಟರ್ನ್ ಟೂರಿಸ್ಟ್ ಮಾಡಿದ್ರೆ ನಮಗೂ ರೆವಿನ್ಯೂ ಬರುತ್ತಲ್ಲ. ಮಾಡಿದ್ದೀನಿ ಅವ್ರು ಇಲ್ಲೇ ಇರೋದ್ರಿಂದ ಇದನ್ನ ಡೆವಲಪ್ ಮಾಡಿತ್ತು ಅಂದ್ರೆ ಇಟ್ ವಿಲ್ ಬಿಕಮ್ ಎ ಮೇಜರ್ ಟೂರಿಸ್ಟ್ ಡೆಸ್ಟಿನೇಷನ್. ಇದು ಮಾಡ್ಬಿಟ್ರೆ BGML ಎಲ್ಲ ಹಂಗೆ ಮಾಡಿದ್ರೆ ರೆವಿನ್ಯೂ ಕೂಡ ಜನರೇಟ್ ಆಗುತ್ತೆ ಸರ್. ಇಲ್ಲಿ ಟಿಕೆಟ್ ಆಗೋದು ಟೋಕನ್ ದುಡ್ಡು ಬರುತ್ತೆ ಸರ್, ರೆವಿನ್ಯೂ ಬರುತ್ತೆ ಸರ್. BGML ಅವರು ಸೈಲೆಂಟ್ ಗುಡ್ಡ ಇಲ್ಲ ಸರ್, ಅದರಲ್ಲಿ ದಿನ ಒಂದು ಟೋಕನ್ ಕೊಟ್ಬಿಟ್ಟು ಕೂಡ ಹೊಸ ಮೇಲೆ ಕಲ್ಸ್ಬೋದು ಸರ್ ಜನ. ಅದನ್ನು ಮಾಡಬೇಕು. ಬಾಂಬೆ ಎಲ್ಲೆಲ್ಲ ಬರ್ತಾರೆ ಸರ್. KGF ಪಿಕ್ಚರ್ ಬಂದ್ಮೇಲೆ ತುಂಬಾ ಕಡೆಯಿಂದ ಅಲೋ ಮಾಡಿಲ್ಲ, ಅಲೋ ಮೇಲೆ ಸ್ವಲ್ಪ ಅಲೋ ಮಾಡಿದ್ರೇನೆ ಟೂರಿಸಂ ಪ್ಲೇಸ್ ಆಗುತ್ತೆ ಸರ್. ಯಾವ್ದೋ ಒಂದು ನಮ್ಮ ಮೈನಿಂಗ್ ಕ್ಲೋಸ್ ಆಗಿರೋದು ಅದನ್ನೇ ತೋರಿಸಿದ್ರೆ ಸಾಕು ಸರ್. ಟ್ಯೂಬ್ ಅಂತಾರೆ ಸರ್, ಇದು ಟ್ಯೂಬ್ ಅಂತಾರೆ ಸರ್. ಆ ಟ್ಯೂಬಿಂದ ಈ ಕಡೆ ಜಮೀನುಗಳಿಗೆಲ್ಲ ಹೆಚ್ಚು ನೀರನ್ನ ಈ ಕಡೆ ಬಿಟ್ಕೊತಾರೆ ಸರ್. ಕಂಪ್ಲೀಟ್ ಏರಿಯಾ ಅಷ್ಟು ಬೇಕು ಕಾರ್ಡನ್ ಆಫ್ ಅರ್ಥ ಆಗ್ತಿದೆ. ಕ್ಲೀನ್ ಆಗಬೇಕು, ಡಸ್ಟ್ಬಿನ್ಗಳು ಇಡಬೇಕು, ಮತ್ತು ನೋಡಿ ಸೈಲೇಜ್ ಬೋರ್ಡ್ಗಳೆಲ್ಲ ಹಾಕಬೇಕು. ಮಧ್ಯಾಹ್ನ 2 ಗಂಟೆ 3 ಗಂಟೆ ಒಳಗಡೆ ಎವ್ರಿಥಿಂಗ್ ಶುಡ್ ಬಿ ಪಕ್ಕ. ನೀವು ಇಲ್ಲೇ ಇರಬೇಕು, ನೀವು ಮತ್ತು ತಹಶೀಲ್ದಾರ್ ಇಬ್ಬರು ಇದ್ಕೊಂಡು ಸಿ ದಟ್ ಎಂಟೈರ್ ಏರಿಯಾ ಇಸ್ ಕ್ಲೀನ್. ಸೊ ಹಾಕ್ಬಿಟ್ಟು ಅವರು ಈ ಪೋರ್ಷನಲ್ಲಿ ಮಾತ್ರ ಅವ್ರಿಗೆ ಅಲೋ ಮಾಡಿ, ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಯಾರು ಇದೆ ಈ ಪೋರ್ಷನಲ್ಲಿ, ಆ ಪೋರ್ಷನ್ ಕಳಿಸ್ಬಿಡಿ. ಸೊ ಅಲ್ಲಿ ನೀವು ಕಾರ್ಡನ್ ಮಾಡ್ಕೊಂಡು ನಿಮ್ಮ ಜನನ ನಿಲ್ಲಿಸ್ಬಿಡ್ರಿ. ಅವರು ವಿತ್ ವಿಷಲ್ ದೇ ಶುಡ್ ಅಲರ್ಟ್. ಸಂಜೆ ಎಷ್ಟೊತ್ತವರೆಗೆ ಇರ್ತಾರೆ ಇಲ್ಲಿ? ಲೈಟ್ಗೆ ಏನು ಮಾಡಿದ್ದೀರಿ? ಏನು ವ್ಯವಸ್ಥೆ ಮಾಡಿಲ್ಲ? 6 ಗಂಟೆ ಕಟ್ಲಾಗತ್ತೆ. ಕಳಿಸಿದ್ರು ಅವ್ರು ಇರ್ತಾರಲ್ಲ, ಆಯ್ತು. ನೀವು ಸರ್ಚ್ ಲೈಟ್ ಹಾಕೋಬೇಕಲ್ಲಪ್ಪ ಎಮರ್ಜೆನ್ಸಿಗೆ ಅಂತ ಗೊತ್ತಿಲ್ವಾ ನಿಮಗೆ? ಎಮರ್ಜೆನ್ಸಿ ಬೋರ್ಡ್ ಸಿಟ್ಟಿಲ್ಲ ನೀವು? ನಮ್ಮ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಏನೂ ಮಾತಾಡಿಲ್ಲ ನಿಮ್ಮ ತಾಲೂಕಿನವರು. ಯು ಶುಡ್ ಹ್ಯಾವ್ ಸಮ್ ಏನೋ ಪ್ರಿಕಾಷನರಿ ಮೆಷರ್ ಆಗಿ. ಬೋಟ್ಸ್ ಇಲ್ಲ ನಿಮಗೆ, ಡೈವರ್ಸ್ ಇಲ್ಲ ನಿಮಗೆ. ಹೌ ಡು ಯು ಅಲೋ ಪೀಪಲ್ ಇನ್ಸೈಡ್? ಆಯ್ತು, ನೀರಿಗೆ ಬಿಡ್ತೀರಲ್ಲಪ್ಪ, ನಾಳೆ ಹೆಚ್ಚು ಕಡಿಮೆ ಆಯಿತು. ಡೈವರ್ಸಿಟಿ ಇದ್ದೀರಾ ಇಲ್ಲಿ? ಎಕ್ಸ್ಪರ್ಟ್ಸ್ ಇದ್ದಾರೆ, ಸ್ವಿಮ್ಮರ್ಸು ಎಲ್ಲಿದ್ದಾರೆ? ಐಡೆಂಟಿಫೈ ಮಾಡಿದ್ದೀರಾ? ಮತ್ತೆ ಏನು ಮ್ಯಾನೇಜ್ ಮಾಡ್ತಿದ್ರಿ? ದೇರ್ ಇಸ್ ನೋ ಬೋಟ್ ಎಮರ್ಜೆನ್ಸಿ, ದೇರ್ ಇಸ್ ನೋ ಸ್ವಿಮ್ಮರ್, ದೇರ್ ಇಸ್ ನೋ ಎಕ್ಸ್ಪರ್ಟ್ ಡೈವರ್. ಜನ ಅಲ್ಲಿಂದ ಕಂಟ್ರೋಲ್ ಮಾಡಿ ಇಲ್ಲಿವರೆಗೆ ಬಿಟ್ಕೊಳ್ಳಿ. ಅದು ಎಲ್ಲಿದೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿಂದ ಒಂದು ಕಾರ್ಡನ್ ಹಾಕಿ, ನಿಮ್ಮ ಮೆನ್ ಕಾರ್ಡನ್ ಮಾಡಿ ಅಲ್ಲಿ. ಇಲ್ಲಿ ಬ್ಯಾರಿಕೇಡಿಂಗ್ ಮಾಡ್ಕೊಳ್ಳಿ, ಆಯ್ತಾ? ಆಮೇಲೆ ಎಲ್ಲೆಲ್ಲಿ ಜಾಗ ಸ್ವಲ್ಪ ಡೀಪಾಗಿ 10 ಅಡಿ ಇದೆ ಅಲ್ಲಿ, ಇಲ್ಲಿಂದ ಎಲ್ಲೋ ನೀವು ಸೇಫ್ಟಿ ಸೆಕ್ಯೂರಿಟಿ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಒಂದು ಇಮಿಡಿಯೇಟ್ ಆಗಿ ಸಂಜೆ ಒಳಗಡೆ ಟಾರ್ಚ್ ಲೈಟ್ ಹಾಕಬೇಕು. ಇಫ್ ಯು ಡೋಂಟ್ ಗೆಟ್ ದಟ್ ಲೈಟ್, ಇಮಿಡಿಯೇಟ್ಲಿ ಫೈರ್ ಇಂದ ಹೇಳಿಸಿ ತಗೋಬೇಕು. ಇವ್ರು ತಹಶೀಲ್ದಾರ್ ಗೆಟ್ ಇಟ್ ಇಮಿಡಿಯೇಟ್ಲಿ. ಸಂಜೆ ಆ ಜನ ಇರಲಿ ಇಲ್ಲದೆ ಹೋಗಲಿ, 5 o'clock ಮೇಲೆ 6 ಗಂಟೆ ಕತ್ಲಾಗುತ್ತೆ. ಈಗ ನೀವು ಎಷ್ಟು ಅಂತ ಕಳಿಸ್ತೀರಿ? ಜನ ತಪ್ಪಿಸ್ಕೊಂಡೆಲ್ಲ ಸೈಡ್ ಕೂತಿರ್ತಾರೆ. ಯು ಶುಡ್ ಬಿ ಲಿಟಲ್ ಪ್ರಾಕ್ಟಿಕಲ್ ಆ್ಯಂಡ್ ರೆಸ್ಪಾನ್ಸಿಬಲ್. ಸರ್ಚ್ ಲೈಟ್ ಹಾಕಿ ಸಂಜೆ 6 ಗಂಟೆಗೆ. ಕ್ಲೀನಿನೆಸ್ ನೋಡಬೇಕು. ನಿಮ್ಮ ಅಂಗಡಿಯವರಲ್ಲಿ ನೀವು ಬಿಟ್ಟಿದ್ದೀರಾ ಅಲ್ಲಿ ತಿಂಡಿ ಗಿಂಡಿ ತಗೊಳ್ಳೋಕೆಲ್ಲ, ಅವ್ರಿಗೆ ಕ್ಲೀನ್ ಮಾಡಬೇಕಾದ್ರೆ ಡಿಸ್ಪೋಸ್ ಆಗಬೇಕಲ್ಲ ವೇಸ್ಟ್ಗಳೆಲ್ಲ. ಅವ್ರು ಅಲ್ಲೇ ಬಿಸಾಕ್ ಹೋಗ್ತಾರೆ, ಅಲ್ಲೇ ತಿಂದು ಹೋಗ್ತಾರೆ. ಕೊಟ್ಟ ಮೇಲೆ ಅವ್ರು ಮೇಂಟೈನ್ ಮಾಡಬೇಕು, ನಿಮ್ಮ ಜವಾಬ್ದಾರಿ ಅದು. ಇವತ್ತು ಕೊಟ್ಟಿದ್ದಾರೆ ಸರ್. ಹೇಳಿ ಸರ್, ಇವತ್ತು ಬೇತ್ಮಂಗಲ ವಿಸಿಟ್. ಅದೇ ಈಗ ನಾನು ಪತ್ರಿಕೆಯಲ್ಲಿ ಓದಿದ್ದೆ, ಮತ್ತು ಮಳೆ ಜಾಸ್ತಿ ಬರ್ತಾ ಇತ್ತಲ್ಲ ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ. ಈ ಸಾರಿ ಅಕ್ಟೋಬರ್ 1ನೇ ತಾರೀಕಿಂದ ಇಲ್ಲಿವರೆಗೆ ಆಲ್ಮೋಸ್ಟ್ ನಮಗೆ ಒಂದು 200 mm ಜಾಸ್ತಿ ಮಳೆ ಬಂದಿದೆ, ವಾಡಿಕೆ ಮಳೆಗಿಂತ. ಸೊ ಮಳೆ ಜಾಸ್ತಿ ಬಂದದ್ರಿಂದ ಬಹುತೇಕ ನಮ್ಮ ಕೆರೆಗಳೆಲ್ಲೂ ಕೂಡ ತುಂಬಿದೆ. ಆಮೇಲೆ ಕೋಡಿ ಹರಿತಾ ಇದೆ. ಅದರಲ್ಲೂ ವಿಶೇಷವಾಗಿ ಬೇತಮಂಗಲದ ಈ ಪಾಲಾರ್ ಕೆರೆ ಮತ್ತು ರಾಮಸಾಗರ ಕೆರೆ ಏನಿದೆ, ಭಾಳ ಪ್ರಮುಖವಾದಂಥ ಇದು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಹೌದು. ಆದರೆ ನೀರು ಬಂದಿದೆ ಅನ್ನೋ ಕಾರಣಕ್ಕಾಗಿ ಸಾರ್ವಜನಿಕರು ಮತ್ತು ಪ್ರವಾಸಿಗರು ಬರೋದ್ರಿಂದ ಅವ್ರಿಗೆ ಒಂದಷ್ಟು ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ಇಲ್ಲಿ ಒಂದಷ್ಟು ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಿಂದ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದು. ಬಟ್ ಆದರೂ ನನಗೆ ಯಾಕೋ ಸಮಾಧಾನ ಇರಲಿಲ್ಲ, ಮತ್ತು ನಾನು ನೋಡಿರಲಿಲ್ಲ ಈ ಜಾಗ ಹೇಗಿರ್ಬೋದು, ಇಷ್ಟು ಜನ ಬರ್ತಾ ಇದ್ದಾರಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾನು ಬಂದಿದ್ದು. ಇದು ಏನಾಗಿದೆ, ಆ ಬ್ರಿಡ್ಜ್ ಬೇರೆ ನಾವು ನೋಡಿದ್ವಲ್ಲ, ಆ ಬ್ರಿಡ್ಜು ಇಟ್ ಈಸ್ ಮೇಂಟೈನ್ಡ್ ಬೈ KUWSDB ಅವರು, ಅವರೇ ಮಾಡ್ತಾ ಇರೋದು. ಆ ಬ್ರಿಡ್ಜ್ನಲ್ಲಿ ಏನೋ ಒಂದಷ್ಟು ಬಿರುಕು ಬಂದಿದೆ ಅಂತ ಹೇಳಿದ್ರಲ್ಲ, ಅದಾಗಲೇ ಅವರು ಎಂಜಿನಿಯರ್ಸ್ಗಳೆಲ್ಲ ಅದನ್ನು ಇನ್ಸ್ಪೆಕ್ಟ್ ಮಾಡಿದ್ದಾರೆ, ವರದಿ ಕೊಡ್ತಾ ಇದ್ದಾರೆ. ಎಕ್ಸ್ಪರ್ಟ್ಸು ಮಂಡೇ ಅಥವಾ ಟ್ಯೂಸ್ಡೇ ಬರ್ತಾರೆ.
ಅವರು ಬಂದ ಮೇಲೆ ಅವ್ರು ವರದಿ ತಗೊಂಡು ನಾನು ಸಭೆ ಮಾಡಿಬಿಟ್ಟು ಮುಂದೆ ಏನು ಕ್ರಮ ತಗೋಬೇಕು ಅಂತ ಆ ಬ್ರಿಡ್ಜ್ ಬಗ್ಗೆ ಮಾಡ್ತೀವಿ. ಬಟ್ ಇಲ್ಲಿ ಈ ಜಾಗ ನೋಡಿದಾಗ ಭಾಳ ಸೊಗಸಾಗಿದೆ. ಇದಕ್ಕೆ ಪ್ರವಾಸಿಗರ ಒಂದು ತಾಣವಾಗಿ ಅಭಿವೃದ್ಧಿ ಪಡಿಸೋದಕ್ಕೆ ಭಾಳ ಪೊಟೆನ್ಷಿಯಲ್ ಆಗಿದೆ. ಸೊ ಹಾಗಾಗಿ ನಾನು ಈಗ ಸಂಬಂಧಪಟ್ಟ ಎಲ್ಲ ಇಲಾಖೆಯವ್ರಿಗೆ ಹೇಳಿದ್ದೀನಿ, ಸದ್ಯದಲ್ಲಿ ಮಕ್ಕಳೆಲ್ಲ ಬರ್ತಿರೋದ್ರಿಂದ, ಪ್ರವಾಸಿಗರು ಬರ್ತಿರೋದ್ರಿಂದ ಒಂದು ಮೂಲಭೂತ ಸೌಕರ್ಯಗಳು, ಉದಾಹರಣೆಗೆ ಇಲ್ಲಿ ಪೊಲೀಸರಿದ್ದಾರೆ, ಪ್ರವಾಸಿ ಮಿತ್ರರಿದ್ದಾರೆ, ಗೈಡ್ ಇದ್ದಾರೆ, ಆಮೇಲೆ ನಮ್ಮ ಹೋಮ್ ಗಾರ್ಡ್ಸು, ರೆವಿನ್ಯೂ ಸ್ಟಾಫು, ನಮ್ಮ PDO ಸ್ಟಾಫ್ ಎಲ್ಲರೂ ಇದ್ದಾರೆ. ಬಟ್ ಎಲ್ಲ ಟೀಮಾಗಿ ಸೇರಿಕೊಂಡು ಮಾಡಿ, ಮತ್ತು ಜನಗಳಿಗೂ ಕೂಡ ಒಂದಷ್ಟು ಎಚ್ಚರಿಕೆ ಫಲಕಗಳನ್ನು ಹಾಕಬೇಕು. ಏಕೆಂದರೆ ನೀರಿದ್ದಾಗ ಅದು ಏನಾಗುತ್ತೆ, ನಾವು ಯಾರೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಮಕ್ಕಳು, ಹೆಣ್ಮಕ್ಳು ಇರ್ತಾರೆ, ಜಾರಿ ಹೋಗೋ ಸಂದರ್ಭಗಳಿರ್ತದೆ. ಸೊ ಎಚ್ಚರಿಕೆ ವಹಿಸಿ ಅನ್ನೋದು ಕೂಡ ಹೇಳಬೇಕಾಗುತ್ತೆ. ಹಾಗಾಗಿ ಈಗ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಕ್ಲೀನಿನೆಸ್ ಬಗ್ಗೆ ನಂಗೆ ಸಮಾಧಾನ ಇಲ್ಲ. ಮಧ್ಯಾಹ್ನದೊಳಗಡೆ ಎಲ್ಲ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ. ಬಹುಶಃ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಸಲಹೆಗಳ ಮೇಲೆ ನನಗೂ ಅನಿಸುತ್ತೆ ಇಲ್ಲಿ ಒಂದಷ್ಟು ಬೋಟಿಂಗ್ ತರ್ಬೋದು, ಅಥವಾ ಇಲ್ಲಿ ಒಂದಷ್ಟು ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಎಲ್ಲ ಸಾಮರ್ಥ್ಯ ಮತ್ತು ಅವಕಾಶಗಳು ಇಲ್ಲಿದೆ. ಈಗಾಗಲೇ ಒಂದು CSR ಜೊತೆ ಕೂಡ ನಾವು ಯೋಚನೆ ಮಾಡಿದ್ವಿ, ಜಿಲ್ಲಾ ಆಡಳಿತ. ಇಡೀ ಈ ರಾಮಸಾಗರವನ್ನು ಪ್ರವಾಸಿ ಕೇಂದ್ರವಾಗಿ ಬೆಳೆಸೋದಕ್ಕೆ CSR ಅನುದಾನ ಬಳಸಿ ಮುಂದಿನ ದಿನಗಳಲ್ಲಿ ಮಾಡುವ ಯೋಜನೆ ಕೂಡ ಜಿಲ್ಲಾ ಆಡಳಿತದಲ್ಲಿ. ಸರ್, ಈ ಅಮೃತ್ ಸಿಟಿ ಯಾಕೆಂದರೆ ನೋಡಿ, KGF ಮತ್ತು ಬೇತಮಂಗಲಗೆ ಕೊಡುವಷ್ಟು ನೀರು ನಮ್ಮಲ್ಲಿ ಇದೆ ಸರ್. ಯಾವುದು ಏನು ಪಾಲಾರ್ ನಾವು ಕೆರೆ ನೋಡಿದ್ವು ಅಲ್ಲಿ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಏನು WTP ಮಾಡಿದ್ದಾರೆ, ಅಲ್ಲಿ ಸಾಮರ್ಥ್ಯ ಎಷ್ಟಿದೆ, ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇಲ್ಲಿ ನೀರನ್ನು ಅವರು ಲಿಫ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಈಗ ಉದಾಹರಣೆಗೆ ಅಲ್ಲಿ ಕೆಪಾಸಿಟಿ 13 MLD ಇದೆ ಅಂತಂದರೆ, ಅಥವಾ 10 MLD ಇದೆ ಅಂದರೆ ಇವರು 5-6 MLD ಮಾತ್ರ ಲಿಫ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಆ ಮಿಷನರೀಸ್ಗಳದ್ದು ಸಾಮರ್ಥ್ಯ ಕಡಿಮೆ ಆಗೋಗಿದೆ. ಇದು ಒಂದು. ಆಮೇಲೆ ಏನಾಗಿದೆ, ಈಗ ಅಮೃತ್ ನೀವು ಹೇಳಿದ್ರಲ್ಲ, ಹಿಂದೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ತಗೊಂಡಿದ್ದಾರೆ. ಆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕೂಡ ಸಂಪೂರ್ಣ ಆಗಿಲ್ಲ ಅಂತ ನನಗೆ ಇಂಜಿನಿಯರ್ ಹೇಳ್ತಿದ್ದಾರೆ. ಇನ್ನು 5 ಕಿಲೋಮೀಟ್ರಷ್ಟು ಕೆಲಸ ಡಿಸ್ಟ್ರಿಬ್ಯೂಷನ್ ವರ್ಕ್ ಆಗಬೇಕು. ಆಮೇಲೆ ಅದು ಆಗದೆ ಹೋದರೆ ಏನಾಗುತ್ತೆ, ಅಲ್ಲಿ ಲೀಕೇಜಸ್ ಬರ್ತದೆ. ನೀರು ಬಂದರೂ ಕೂಡ ಅದು ಬೇತಮಂಗಲ ಪಟ್ಟಣಕ್ಕಾಗಲಿ ಅಥವಾ ನಮ್ಮ KGF ನಗರಕ್ಕಾಗಲಿ ತಲುಪೋದಿಲ್ಲ. ಸೊ ಅದನ್ನು ಸೆಟ್ರೇಟ್ ಮಾಡೋಕ್ಕೆ ಕೂಡ ಹೇಳಿದ್ದೀನಿ. ಆಮೇಲೆ ಈಗೇನು ಬರ್ತಾ ಇದೆಯಲ್ಲ, ನಮಗೆ ನೀರು ಸಿಗ್ತಾ ಇದೆಯಲ್ಲ, ಆ ನೀರಿನಲ್ಲಿ ನಮಗೆ 50% ಅಷ್ಟೇ ಕವರ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು. KGFನಲ್ಲಿ 50%, ಬೇತಮಂಗಲದಲ್ಲಿ 50%. ಆದರೆ ನಮಗಿರ್ತಕ್ಕಂಥ ಸೋರ್ಸ್ ನೋಡಿದ್ರೆ, ನಮಗಿರ್ತಕ್ಕಂಥ ನೀರಿನ ಅಗಾಧತೆ ನೋಡಿದರೆ, ಅದು ಯಾವುದೇ ರೀತಿಯಲ್ಲೂ ನಮ್ಮ ಇಡೀ KGFಗೆ ಮತ್ತು ಬೇತಮಂಗಲಕ್ಕೆ ಸಂಪೂರ್ಣವಾಗಿ ಕುಡಿಯೋ ನೀರನ್ನು ಕೊಡುವಷ್ಟು ಸಾಮರ್ಥ್ಯವೂ ಇದೆ ಮತ್ತು ಆ ನೀರು ಕೂಡ ಇದೆ. ಹಾಗಾಗಿ ಸಾಮರ್ಥ್ಯನ ಅಭಿವೃದ್ಧಿ ಮಾಡಬೇಕು, ಮಿಷನರೀಸ್ ಅದನ್ನು ಆಗಮೆಂಟ್ ಮಾಡಬೇಕು. ಅದಕ್ಕೊಂದು ಡೀಟೇಲ್ ಪ್ರಪೋಸಲಿನ KWSDB ಕಳಿಸಿ ಅದನ್ನೇನಾದ್ರು ನೀವು ಸ್ಟ್ರೆಂಥನ್ ಮಾಡೋಕ್ಕೆ ಸಾಧ್ಯವೇ, ಅಥವಾ ಹೊಸದಾಗಿ ನೀವು ಮಾಡಲಿಕ್ಕೆ ಸಾಧ್ಯ, ಹೊಸದಾಗಿ ಮಾಡಲೇಬೇಕು. ಇಲ್ಲಾಂದರೆ ನಗರ ಬೆಳೆದಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ನಾವು ಕುಡಿಯೋ ನೀರು ಮೂಲಭೂತವಾದಂಥ ಒಂದು ಸೌಕರ್ಯ ಅದನ್ನು ನಾವು ಕೊಡದೆ ಹೋದರೆ ಅದು ತಪ್ಪಾಗ್ತದೆ. ಸೊ ಹಾಗಾಗಿ ನಾನು KWSDB ಜೊತೆ ಕೂಡ ಪ್ರಪೋಸಲಿನ ಒಂದು ಮೀಟಿಂಗ್ ಕರೆಸಿ ಅದನ್ನು ಮಾಡೋ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಸರ್, ವಾಟರ್ ಬೋರ್ಡ್ ಇಂದ ಪೇಮೆಂಟ್ ಬ್ಲಾಕ್ ಲಿಸ್ಟ್ ಮಾಡೋಕ್ಕೂ ಹೇಳಿದ್ದೀವಿ. ಅವ್ರ ಡಿಸಿಷನ್ ಟೈಮ್ ಕೊಟ್ಟಿದ್ದಾರೆ. KWSDB ಅದು ಬೋರ್ಡ್ ತಗೊಳ್ಳೋ ತೀರ್ಮಾನ. ಬಹುಶಃ ಅವ್ರಿಗೇನೋ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಆ ಟೈಮ್ ಸರ್ ಇದು KGFಗೆ ನೀರು ಬರ್ತಾ ಇದೆ ಸರ್, ಕಸ್ಟಮರ್ ನೀರು ಬರುತ್ತೆ. KGF ವಾಟರ್ ಡಿಪಾರ್ಟ್ಮೆಂಟ್ ಬರುತ್ತೆ. ಸಾಂಪಿನ ಮೈನಿಂಗ್ ಏರಿಯಾ ಒಂದು ವಾಟರ್ ಡಿಪಾರ್ಟ್ಮೆಂಟ್, ಅಲ್ಲಿ ನೀರು ಬರುತ್ತೆ. ಕೆಲವು ವಾರ್ಡ್ಸ್ ಮಾತ್ರ ಬರ್ತಾ ಇದೆ ಸರ್. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಾಗ ಏನಾಗುತ್ತೆ, ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕಂಪ್ಲೀಟ್ ಆಗಿಲ್ಲ, ನಂಬರ್ 1. ಆಮೇಲೆ ಈಗ ಇಲ್ಲಿ ಲಿಫ್ಟ್ ಮಾಡೋ ನೀರು ನಿಮಗೆ ಕೇವಲ ನಾನ್ ಮೈನಿಂಗ್ ಏರಿಯಾ ಮಾತ್ರ ಕೊಡೋಕ್ಕೆ ಸಾಧ್ಯ ಆಗ್ತಾ ಇದೆ, ಮೈನಿಂಗ್ ಏರಿಯಾ ಕೊಡೋಕ್ಕೆ ಆಗ್ತಾ ಇಲ್ಲ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಬಹಳ ವರ್ಷಗಳಿಂದ 20 ವರ್ಷದಿಂದ ಹೀಗೆ ಇದೆ. ಆ ಸಮಸ್ಯೆನ ಅಡ್ರೆಸ್ ಮಾಡಬೇಕು. ಈಗ ನನ್ನ ಗಮನಕ್ಕೆ ಬಂದಿದೆ, ವಾಟ್ ಎವರ್ ಬೆಸ್ಟ್ ನಾನು ನನ್ನ ಒಂದು ಅಧಿಕಾರ ಅವಧಿನಲ್ಲಿ ಒಬ್ಬ ಜಿಲ್ಲಾ ಮ್ಯಾಜಿಸ್ಟ್ರೇಟಾಗಿ ಏನು ಮಾಡೋಕ್ಕೆ ಸಾಧ್ಯ ಇದೆಯೋ 100% ನಾನು ಮಾಡ್ತೀನಿ. ಕುಡಿಯೋ ನೀರಿಗೆ ಹಾಹಾಕಾರ ಬರಬಾರ್ದು KGFನಲ್ಲಿ. ಆಮೇಲೆ ಏನಾಗಿದೆ, ಇಲ್ಲಿ ಮ್ಯಾನೇಜ್ಮೆಂಟು ಕೂಡ ಇವರೇ ಮಾಡ್ತಿರೋದು, KWSDB ಅವರು. ನಾನು ಹಿಂದೆ ಒಂದು ಸಭೆ ಮಾಡಿ ಅವಾಗ ಹೇಳಿದ್ದೀನಿ, ನೀವು ಇದನ್ನು ಹ್ಯಾಂಡ್ ಓವರ್ ಮಾಡಿಬಿಡಿ ನಮ್ಮ ನಗರಸಭೆಗೆ. ನಗರಸಭೆಯವರು ಅವ್ರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕಂಪ್ಲೀಟ್ ಮಾಡಿ ಕೊಡಬೇಕು, ಇಲ್ಲಾಂದರೆ ಅದು ನಗರಸಭೆ ತಲೆ ಮೇಲೆ ಬಂದುಬಿಡ್ತದೆ. ಸೊ ಅದನ್ನು ಅವರು ಬೇಗ ಕಂಪ್ಲೀಟ್ ಮಾಡಿ ಕೊಟ್ಟರೆ, ಹ್ಯಾಂಡ್ ಓವರ್ ಮಾಡಿಬಿಟ್ರೆ, ಆಗ ಅವ್ರ ಸಮಸ್ಯೆ ಇರೋದಿಲ್ಲ. ಅವರು ಬರೀ ಲಿಫ್ಟಿಂಗು ಅದನ್ನು ಮಾತ್ರ ನೋಡ್ಕೋತಾರೆ. ಡಿಸ್ಟ್ರಿಬ್ಯೂಷನ್ನು ಎಲ್ಲೂ ಕೂಡ ನಮ್ಮ ನಗರಸಭೆ ನೋಡ್ಕೊಳ್ಳುತ್ತೆ. O&M ಅವ್ರು ಮಾಡ್ಕೋತಾರೆ. ಅದು ಮುಂದೆ ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗಬೇಕು. ನಾನು ಮತ್ತೊಂದು ಸರಿ ಸರ್ಕಾರದ ಮೇಲೆ ಒತ್ತಡ ತರೋ ಪ್ರಯತ್ನ ಮಾಡ್ತೀನಿ. ಬೆಳೆಸಲೇಬೇಕು. ಈಗ ಮಳೆ ಬಂದಾಗ ಏನಾಗುತ್ತೆ, ನೀರು ಜಾಸ್ತಿ ಬಂದಾಗ ಯೂಶ್ವಲಿ ನೀರು ಕಡಿಮೆ ಇದ್ದಾಗ ಒತ್ತುವರಿ ಮಾಡ್ಕೊಂಡ್ಬಿಡ್ತಾರೆ. ನೀರು ತುಂಬಿದಾಗ ಅವ್ರು ಆಚೆಗೆ ಹೋಗ್ತಾರೆ. ಆದರೆ ಈಗ ಕೆರೆಗಳೆಲ್ಲವೂ ಕೂಡ ನಾವು
ಸರ್ವೆ ಮಾಡಿದ್ದೀವಿ. 3232 ಕೆರೆಗಳು ನಮ್ಮ ಜಿಲ್ಲೆಯಲ್ಲಿ ಏನಿದೆ ಎಲ್ಲ ಕೆರೆಗಳು ಕೂಡ ಇವತ್ತು 2650 2700 ಕೆರೆವರೆಗೂ ನಾವೀಗ ಸರ್ವೆ ಮಾಡಿದ್ದೀವಿ. ಸರ್ವೆ ಮಾಡಿ ಒತ್ತುವರಿನ ಬಿಡಿಸೋ ಕೆಲಸವನ್ನು ಕೂಡ ಜೊತೆಯಲ್ಲೇ ಮಾಡಿಸಿದ್ದೀವಿ. ಉದಾಹರಣೆಗೆ ಆ ಕೆರೆ ಜಿಲ್ಲಾ ಪಂಚಾಯತ್ ಸೇರಿದರೆ ಅವ್ರು ಬಂದಲ್ಲಿ ಒತ್ತುವರಿ ಆಗಿದ್ರೆ ಒತ್ತುವರಿನ ಬಿಡಿಸಿ ಅಲ್ಲಿ ಟ್ರೆಂಚ್ ಮಾಡ್ತಾರೆ. MIನವರಾಗಿದ್ದರೆ ಅವರು ಟ್ರೆಂಚ್ ಮಾಡ್ತಾ ಇದ್ದಾರೆ ಅಥವಾ ಫೆನ್ಸಿಂಗ್ ಮಾಡ್ತಾ ಇದ್ದಾರೆ. ಇದು ಒಟ್ಟಿಗೆ ಕೆಲಸ ಆಗ್ತಾ ಇದೆ. ಮಧ್ಯೆ ಬೇರೆ ಬೇರೆ ಕೆಲಸಗಳು. ಮತ್ತು ಮಳೆ ಬಂದದ್ರಿಂದ ಕೆರೆಗಳ ಸರ್ವೆ ಆಗೋಕ್ಕಾಗಲ್ಲ, ಕೆರೆ ಹೋಗೋಕ್ಕೆ ಆಗೋದಿಲ್ಲ, ಆಮೇಲೆ ಒತ್ತುವರಿನೂ ಗುರುತಿಸೋಕೆ ಆಗೋದಿಲ್ಲ. ಹಾಗಾಗಿ ಮಳೆ ನಿಂತ ಮೇಲೆ ಈ ಕಾರ್ಯ ಮತ್ತೆ ಚುರುಕಾಗಿ ಶುರು ಆಗುತ್ತೆ ಸರ್. 5 ವರ್ಷ